ಬಳ್ಳಾರಿ ಜಿಲ್ಲೆ ಸಿರುಗುಪ್ಪ ನಗರದಲ್ಲಿ 80ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಅತ್ಯಂತ ಸಂಭ್ರಮದಿಂದ ಆಚರಿಸಲಾಯಿತು. ನಗರದ ಹೈಸ್ಕೂಲ್ ಮೈದಾನದಲ್ಲಿ ನಡೆದ ಧ್ವಜಾರೋಹಣ ಕಾರ್ಯಕ್ರಮದಲ್ಲಿ ಸಿರುಗುಪ್ಪ ಶಾಸಕರಾದ BM ನಾಗರಾಜ್ ರವರು ಧ್ವಜಾರೋಹಣ ಕಾರ್ಯಕ್ರಮ ನೆರವೇರಿಸಿದರು. ಕಾರ್ಯಕ್ರಮದಲ್ಲಿ ಸಿರುಗುಪ್ಪ ತಾಲೂಕು ದಂಡಾಧಿಕಾರಿಗಳಾದ ಗೌಶಿಯಾ ಬೇಗಂ ಮತ್ತು DYSP ಮಾಲತೇಶ್ ಕೋನಿಬೇವರವರು ಧ್ವಜಾರೋಹಣ ಸಂದರ್ಭದಲ್ಲಿ ಗೌರವ ಸಮರ್ಪಿಸಿದರು. ವಿದ್ಯಾರ್ಥಿಗಳಿಂದ ಪಥಸಂಚಲನ, ಸಾಂಸ್ಕೃತಿಕ ಕಾರ್ಯಕ್ರಮಗಳು, ದೇಶಭಕ್ತಿ ಗೀತೆಗಳ ಪ್ರದರ್ಶನ ಮತ್ತು ಸಾಧನೆ ಮಾಡಿದ ವಿದ್ಯಾರ್ಥಿಗಳಿಗೆ ಬಹುಮಾನ ಮತ್ತು ನೆನಪಿನ ಕಾಣಿಕೆಗಳನ್ನು ವಿತರಿಸಲಾಯಿತು. ಸುಮಾರು 10,000 ಅಧಿಕ ವಿದ್ಯಾರ್ಥಿಗಳು ಮತ್ತು ಸಾರ್ವಜನಿಕರಿಗೆ ಲಘು ಉಪಹಾರ ವ್ಯವಸ್ಥೆ ಮಾಡಲಾಗಿದ್ದು, ಸಿರುಗುಪ್ಪ ವಿಧಾನಸಭಾ ಕ್ಷೇತ್ರದ ಶಾಸಕರಾದ BM ನಾಗರಾಜ್ ರವರು ಅಧಿಕಾರಿಗಳು ಮತ್ತು ಕಾರ್ಮಿಕರೊಂದಿಗೆ ಸಮಾನ ಪಂಕ್ತಿಯಲ್ಲಿ ಕುಳಿತು ಉಪಹಾರ ಸೇವಿಸಿದ್ದು ನಿಜಕ್ಕೂ ವಿಶೇಷವಾಗಿತ್ತು. ಕಾರ್ಯಕ್ರಮದಲ್ಲಿ ಶಾಸಕ BM ನಾಗರಾಜ್ ರವರು ಮಾತನಾಡಿ, ಸಿರುಗುಪ್ಪ ರೈತರಿಗೆ 2,500 ಕ್ಯೂಸೆಕ್ಸ್ ನೀರನ್ನು ಬಿಡುಗಡೆ ಮಾಡಲಾಗುವುದು ಮತ್ತು ರಾಷ್ಟ್ರೀಯ ಹೆದ್ದಾರಿ 60ರಿಂದ 70% ಕಾಮಗಾರಿ ಪೂರ್ಣಗೊಂಡಿದ್ದು ಶೀಘ್ರದಲ್ಲಿ ಸಂಪೂರ್ಣವಾಗಿ ನಿರ್ಮಿಸಿಕೊಡಲಾಗುವುದು ಹಾಗೂ SP ಮತ್ತು ಸಂಬಂಧಿಸಿದ ಇಲಾಖೆಗಳ ಸಹಾಯದೊಂದಿಗೆ ಡ್ರಗ್ಸ್ ಮತ್ತು ಇತರೆ ದುಶ್ಚಟಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲಾಗುವುದು. ಪ್ರತಿಯೊಬ್ಬರು ಉತ್ತಮ ನಾಗರಿಕರಾಗಿ ದೇಶ ಕಟ್ಟುವಲ್ಲಿ ಪಾಲ್ಗೊಳ್ಳಬೇಕು ಎಂದು ಕರೆ ನೀಡಿದರು. ಈ ಸಂದರ್ಭದಲ್ಲಿ ತಾಲೂಕು ಆರೋಗ್ಯಾಧಿಕಾರಿಗಳಾದ ದಮ್ಮೂರು ಬಸವರಾಜರವರು ಮತ್ತು ಪೌರಾಯುಕ್ತರಾದ ಗಂಗಾಧರ್ ಅವರು, ಸಮಾಜ ಕಲ್ಯಾಣ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಮದ್ದೇರು ಸಿದ್ದಯ್ಯರವರು ಹಾಗೂ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಇಲಾಖೆಯ ಸಹಾಯಕ ನಿರ್ದೇಶಕರಾದ ರಾಘವೇಂದ್ರ ವರ್ಮಾ, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಸಹಾಯಕ ನಿರ್ದೇಶಕ ಮಲ್ಲಿಕಾರ್ಜುನ್, ತಾಲೂಕು ಪಂಚಾಯಿತಿ EO ಪವನ್ ಕುಮಾರ್ ಅವರು ಸೇರಿದಂತೆ ಹಲವು ಇಲಾಖೆಯ ಅಧಿಕಾರಿಗಳು ಉಪಸ್ಥಿತರಿದ್ದರು. ವರದಿಗಾರರು ಮಾರೇಶ್ MC, ಇದು ಗರುಡ ನ್ಯೂಸ್ ಕರ್ನಾಟಕ. ನಾನು ಮಲ್ಲೇಶ್ ಕಮತೂರು. ನಮ್ಮ ಲೋಲಾಗಲ್ ಕಾಲುವೆಗೆ ಆಂಧ್ರ ಮತ್ತು ನಮ್ಮ ನೀರು ಎರಡೂ ಜೊತೆಯಾಗಿ ತಗೊಂಡೋದ್ರೆ ಮಾತ್ರ ನಮಗೆ ಅನುಕೂಲ ಆಗುತ್ತೆ ಅನ್ನೋ ಒಂದು ನಿಟ್ಟಿನಲ್ಲಿ ಅವ್ರನ್ನ ಕೂಡ ನಾವು ಮನವೊಲಿಸಿ ಅವ್ರನ್ನ ಕೂಡ ವಿಶ್ವಾಸಕ್ಕೆ ತಗೊಂಡು ಆ ಕಾಲುವೆಗೆ ಕೂಡ ಈಗ ನೀರು ಹರಿಸೋಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ನಮ್ಮ ಭಾಗದ ನಮ್ಮ ಒಂದು ನೀರಿನ ಏನೋ ಲಭ್ಯತೆ ಮೇರೆಗೆ 90 ದಿವಸಗಳ ನಾವು ರೈತರಿಗೆ ಅನುಕೂಲ ಆಗಲಿ, ಈ ಸಲ ಆದರೂ ಬೆಳೆ ಬರಲಿ ಅನ್ನೋ ಉದ್ದೇಶದಿಂದ 15 TMC ನೀರಿನ ಕೊರತೆ ಇದ್ದರೂ ಕೂಡ ಈ ಒಂದು ನಿರ್ಧಾರನ ದೇವರ ಮೇಲೆ ಭಾರ ಹಾಕಿ ಮಳೆ ಬರುತ್ತೆ ಅನ್ನೋ ನಿರೀಕ್ಷೆಯಲ್ಲಿ ನಾವು ಈಗಾಗಲೇ ನಿರ್ಧಾರನ ತಗೊಂಡಿದ್ದೀವಿ. ಮತ್ತು ನಮ್ಮ ನದಿ ಪಾತ್ರದ ರೈತರು ಮತ್ತು ಕುಡಿಯೋ ನೀರು ಜನಕರುಗಳಿಗೆ ಏನೋ ರಿಕ್ವೆಸ್ಟ್ ಇತ್ತು. ಆ ಒಂದು ನಿಟ್ಟಿನಲ್ಲಿ ಕೂಡ ನಾವು ಈಗಾಗಲೇ ಬರೀ 500 TMC 500 KS ನೀರು ಬಿಟ್ಟರೆ ನಮಗೆ ಕಂಪ್ನಿವರೆಗೆ ಆಗುತ್ತೆ, ಅಲ್ಲಿ ಮಾತ್ರ ಅನುಕೂಲ ಆಗುತ್ತೆ. ನಮ್ಮ ಸಿರುಗುಪ್ಪ ನಮ್ಮ ಒಂದು ತರದಿ ಇಲ್ಲಿವರೆಗೆ ನಮ್ಮ ಅಚ್ಚಳ್ಳಿ, ಗೂಡ್ಲೂರು ಮತ್ತು ನಮ್ಮ ಬೀದರಗಡ್ಡೆ